ಪ್ರತಿಯೊಬ್ಬರಿಗೂ ಆಯಸ್ಸು ಆರೋಗ್ಯ ಲಭಿಸಬೇಕು ಅಂದರೆ ನಮ್ಮ ಸ್ವರಯೋಗದಲ್ಲಿ ಅಥವಾ ಪ್ರಾಣಾಯಾಮದಲ್ಲಿ ಒಂದು ನಿಯಮ ಇದೆ, ಒಂದು ಶಾಸ್ತ್ರ ಇದೆ. ಅದು ಏನು ಅಂತ ಈ ದಿನ ನಿಮಗೆ ನಾನು ಶಿವರಾತ್ರಿಯ ಗಿಫ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ದಯಮಾಡಿ ನೀವು ಕೇಳಿ. ನೋಡಿ, ವಯಸ್ಕರು 1 ನಿಮಿಷಕ್ಕೆ 12ರಿಂದ 18 ಬಾರಿ, ಅಂದರೆ 18 ವರ್ಷದವರು ಉಸಿರಾಟವನ್ನು ಮಾಡಬೇಕು. ಹದಿಹರೆಯದವರು ಅಂದರೆ 13ರಿಂದ 18 ವರ್ಷದ ಒಳಗಿನ ವ್ಯಕ್ತಿಗಳು 12ರಿಂದ 15ರಿಂದ 18 ಬಾರಿ ಉಸಿರಾಡಬೇಕು. ಮಕ್ಕಳು 6 ವರ್ಷದಿಂದ 12 ವರ್ಷದ ಮಕ್ಕಳು 18ರಿಂದ 30 ಬಾರಿ ಉಸಿರಾಟವನ್ನು ಆಡಬೇಕು. ಶಿಶುಗಳು ಅಂದರೆ 1 ವರ್ಷದವರೆಗಿನ ಮಕ್ಕಳು 30ರಿಂದ 60 ಬಾರಿ ಉಸಿರಾಟದ ಕ್ರಮ. ಈ ವಾಸುದೇವ ಮಹಾಪಂಚಭೂತ, ಈ ನೇಚರ್ ನಮಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್, ಕೊಡುಗೆ ಅಂತಲೇ ಹೇಳಬಹುದು, ವರ ಅಂತಲೇ ಹೇಳಬಹುದು. ನಮ್ಮ ಉಸಿರಾಟದ ಕ್ರಮ ಆರೋಗ್ಯವಂತ ಮನುಷ್ಯರಲ್ಲಿ 12ಕ್ಕಿಂತ ಕಡಿಮೆ ಆಗಬಾರ್ದು, 25ಕ್ಕಿಂತ ಜಾಸ್ತಿ ಇರಬಾರ್ದು. ಈ ಥರ ಏನಾದರೂ ಇತ್ತು ಅಂದರೆ ಅವರಿಗೆ ಆಯಸ್ಸು ಕಡಿಮೆ ಆಗ್ತದೆ, ಅನಾರೋಗ್ಯ ಕಾಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಲೆಕ್ಕಾಚಾರದ ಪ್ರಕಾರ, ಪ್ರಾಣಾಯಾಮ ಅಥವಾ ಸ್ವರಯೋಗದ ಪ್ರಕಾರ 1 ನಿಮಿಷಕ್ಕೆ 15 ಬಾರಿ ಅಂತ ಇಟ್ಕೊಳ್ಳೋಣ. ನಾವು ಇಲ್ಲಿ ಒಂದು ಶ್ರೀ ರುದ್ರ ಮಂತ್ರ ಅಂತ ಇದೆ. ನಮ್ಮ ಹಿರಿಯರು, ಗುರು ಹಿರಿಯರು, ಯೋಗಿಗಳು, ಋಷಿಮುನಿಗಳು, ಸಾಧುಗಳು, ಸಂತರು, ಅಘೋರಿಗಳು, ಯೋಗ ಗುರುಗಳು, ಹಾಗೆ ನಮ್ಮ ಮಹರ್ಷಿಗಳು, ದೇವರ್ಷಿಗಳು, ಇವರೆಲ್ಲರೂ ತಿಳಿಸ್ಕೊಟ್ಟಿರೋ ಹಾಗೆ ಒಬ್ಬ ಆರೋಗ್ಯವಂತ ಮನುಷ್ಯ ವಯಸ್ಕರಲ್ಲಿ 1 ನಿಮಿಷಕ್ಕೆ 15 ಬಾರಿ ಉಸಿರಾಟವನ್ನು ಮಾಡಬೇಕು. ಈ ಒಂದು ಲೆಕ್ಕಾಚಾರ ತಗೊಂಡ್ರೆ ಆತನ ಆಯಸ್ಸು 100 ವರ್ಷ ಬದುಕಬಹುದು ಅಂತ ಹೇಳ್ತಾ ಇದೆ. ಈ ಒಂದು ಉಸಿರಾಟದ ಕ್ರಮವನ್ನು 15ಕ್ಕಿಂತ ನಾವು ಅರ್ಧಕ್ಕೆ ಇಳಿಸಿಕೊಂಡ್ರೆ, ಅಂದರೆ 7ರಿಂದ 8 ಬಾರಿ 1 ನಿಮಿಷಕ್ಕೆ ನಾವು ಉಸಿರಾಟದ ಕ್ರಮವನ್ನು ಮಾಡಿದ್ರೆ ನಮ್ಮ ಆಯಸ್ಸು 200ಕ್ಕೆ ಹೋಗ್ತದೆ. ಅದಕ್ಕಾಗಿಯೇ ಅಘೋರಿಗಳು, ಸಾಧು ಸಂತರು, ಋಷಿಮುನಿಗಳು, ದೇವರ್ಷಿಗಳು, ಮಹರ್ಷಿಗಳು ಇವರೆಲ್ಲ ಸಾವಿರಾರು ವರ್ಷ ಬದುಕ್ತಾ ಇದ್ದಿದ್ದು. ಲೆಕ್ಕಾಚಾರ ಹೀಗೆ. 1 ನಿಮಿಷಕ್ಕೆ 15 ಬಾರಿ ಅಂದರೆ ಕಾಮನ್ ಆಗಿ ಉಸಿರಾಡುವಂತಹ ಕ್ರಮ 100 ವರ್ಷ ಬದುಕಬಹುದು. ಅದನ್ನು ಅರ್ಧಕ್ಕೆ ಇಳಿಸ್ಕೊಂಡ್ರೆ, ಅಂದರೆ 7ರಿಂದ 8 ನಿಮಿಷಕ್ಕೆ 8 ಉಸಿರಾಟವನ್ನು, ಒಂದು ಇನ್ಹೇಲ್, ಒಂದು ಎಕ್ಸೇಲ್, ಒಂದು ಬ್ರೀತ್ ಇನ್, ಒಂದು ಬ್ರೀತ್ ಔಟ್, ಒಂದು ಉಚ್ಛ್ವಾಸ ಮತ್ತೊಂದು ನಿಶ್ವಾಸ, ಒಂದು ಅನುಲೋಮ ಮತ್ತೊಂದು ವಿಲೋಮ, ಅಂದರೆ ಒಂದು ಪೂರಕ ಮತ್ತೊಂದು ರೇಚಕ. ಈ ಕ್ರಮದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದರೆ 1 ನಿಮಿಷಕ್ಕೆ 7ರಿಂದ 8 ಬಾರಿ ಉಸಿರಾಟ ಮಾಡಿದ್ರೆ ನಮ್ಮ ಆಯಸ್ಸು 200 ವರ್ಷ ಬದುಕಬಹುದು ಅಂತ ಇದೆ. ಅದೇ ರೀತಿಯಾಗಿ ಈ ಸ್ವರಯೋಗ ಏನು ಹೇಳ್ತದಪ್ಪ ಅಂದರೆ, ಈ ರೀತಿ ನಾವು ಲೆಕ್ಕಾಚಾರ ಹಾಕಿದ್ರೆ 1 ಗಂಟೆಗೆ 480 ಉಸಿರಾಟಗಳನ್ನು ಮಾಡ್ತೀವಿ. 1 ಅವರ್ಗೆ ನಾವು ನಾರ್ಮಲ್ಲಾಗಿ ಬ್ರೀತಿಂಗ್ ಮಾಡಿದಾಗ 1 ನಿಮಿಷಕ್ಕೆ 15 ಬಾರಿ ಉಸಿರಾಡಿದಾಗ 1 ಗಂಟೆಗೆ 900 ಬಾರಿ, 1 ದಿನಕ್ಕೆ 21,600 ಬಾರಿ ಉಸಿರಾಡ್ತೀವಿ. ಅದನ್ನು ನಾವು ಅರ್ಧಕ್ಕೆ ಮಾಡಿಕೊಂಡಾಗ 1 ಗಂಟೆಗೆ 900ರಿಂದ 480ಕ್ಕೆ ಬರ್ತದೆ.
ಅಂದರೆ ನಮಗೆ ಉಳ್ಕೊಂಡಂತಹ ಬ್ರೀತಿಂಗ್ ಎಷ್ಟು 420 ಉಳಿಕೆ ಆಗ್ತದೆ. ಅಂದರೆ ಒಂದು ದಿನಕ್ಕೆ ನಾವು 5040 ಉಸಿರಾಟವನ್ನು ಉಳಿತಾಯ ಮಾಡಬಹುದು. ಒಂದು ದಿನಕ್ಕೆ ನೀವು 5000 ಅಂತಲೇ ಇಟ್ಕೊಳ್ಳೋಣ. 5000 ಉಸಿರಾಟವನ್ನು ಉಳಿಸಿದ್ರೆ ಒಂದು ವರ್ಷಕ್ಕೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಅಲ್ಲಿಗೆ ನೀವು ಒಂದು ದಿನಕ್ಕೆ 5000 ಉಸಿರಾಟವನ್ನು ನೀವು ಉಳಿಸಿದ್ರೆ ಒಂದು ವರ್ಷಕ್ಕೆ 365 ದಿವಸಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಅಲ್ಲಿಗೆ ನಿಮ್ಮ ಆಯಸ್ಸು ಎಷ್ಟು ವೃದ್ಧಿ ಆಗ್ತದೆ ಅಂಥೇಳಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ನಿಮ್ಮ ಆಯಸ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಯಾರು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ, ಅಹಂಕಾರ, ಗಲಾಟೆ, ಜಗಳ, ದ್ವೇಷ, ಅಸೂಯೆಗಳಿರ್ತದೋ ಇವರ ಉಸಿರಾಟ ಜಾಸ್ತಿ ಆಗ್ತದೆ, ಅವರ ಆಯಸ್ಸು ಕಡಿಮೆ ಆಗ್ತದೆ. ಯಾರು ಯಾವಾಗಲೂ ಸಂಸ್ಕಾರವನ್ನು ಪಡ್ಕೊಂಡು ಶಾಂತಚಿತ್ತರಾಗಿ ತಾವು ಆರೋಗ್ಯವಂತರಾಗಿ ಬೇರೆಯವರು ಆರೋಗ್ಯವಂತರಾಗಿರಲಿ, ತಾವು ಸುಖವಾಗಿದ್ದು ಸಂತೋಷವಾಗಿದ್ದು ಬೇರೆಯವರು ಸುಖ ಸಂತೋಷದಿಂದ ಇರಲಿ ಅಂತ ಬಯಸ್ತಾರೋ ಅಂತಹ ಮಹಾತ್ಮರ ಆಯಸ್ಸು ಜಾಸ್ತಿ ಆಗ್ತದೆ ಅಂತೇಳಿ ಈ ಗ್ರಂಥ ಹೇಳ್ತಾ ಇದೆ. ನೋಡಿ, ಇದು ಸ್ವರಯೋಗ, ಪ್ರಾಣಾಯಾಮದ ಸ್ವರಯೋಗ ಹೇಳ್ತಾ ಇದೆ. ಅದಕ್ಕೆ ನಮ್ಮ ಮಹರ್ಷಿಗಳು, ಋಷಿಗಳು, ಯೋಗಿಗಳು, ಸಾಧು ಸಂತರು ಈ ಕೆಲವೊಂದು ಮಂತ್ರ ಮತ್ತು ಶ್ಲೋಕಗಳನ್ನು ಈ ರೀತಿಯಾಗಿಯೇ ಹೇಳಬೇಕು ಅಂತೇಳಿ ಒಂದು ಲೆಕ್ಕಾಚಾರವನ್ನು ಮಾಡಿ ಹೇಳಿದ್ದಾರೆ. ಅದರಲ್ಲಿ ಒಂದು ಶ್ರೀರುದ್ರ ಮಂತ್ರ ಅಂತೇಳಿ. ಈ ಶ್ರೀರುದ್ರ ಮಂತ್ರವನ್ನು ಪಠನೆ ಮಾಡಿದ್ರೆ ನಿಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಆಗ್ತದೆ. ಹಾಗಿದ್ದರೆ ಈ ಶ್ರೀರುದ್ರ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಒಂದು ಡೀಪ್ ಬ್ರೀತ್ ತಗೋಬೇಕು. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಕಾಲಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ. ಬ್ರೀತ್ ಔಟ್ ಮಾಡಬೇಕು. ನೀವು ಇದನ್ನು ಲೆಕ್ಕ ಹಾಕಿ ನೀವು 1 ನಿಮಿಷಕ್ಕೆ 15 ಬಾರಿ ಉಸಿರಾಡಿದ್ರೆ ಇದು 1 ಇನ್ನೇಲು ಮಂತ್ರ ಉಚ್ಚಾರಣೆ ಆಗಿ ಮುಗಿದ ಮೇಲೆ ಎಕ್ಸೇಲ್ ಉಸಿರಾಟವನ್ನು ಬಿಡಬೇಕು. ಅದು ನಿಮಗೆ 7 ನಿಮಿಷಕ್ಕೆ ಬರ್ತದೆ. ಮತ್ತೊಮ್ಮೆ ನೋಡಿ, ಟೇಕ್ ಲಾಂಗ್ ಡೀಪ್ ಬ್ರೀತ್. ಓಂ ಶ್ರೀ ರುದ್ರ ಮಂತ್ರ ಅಂತ ಹೇಳಿಬಿಟ್ಟು, ಇದು ರುದ್ರ ಮಂತ್ರ. ಒಂದು ಇನ್ನೇಳು ಡೀಪಾಗಿ ತಗೊಳ್ಳಿ. ಓಂ ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ. ನೋಡಿ, ಈ ರೀತಿಯಾಗಿ ನೀವು 108 ಬಾರಿ ನೀವು ಜಪವನ್ನು ಮಾಡಿದ್ರೆ 1 ನಿಮಿಷಕ್ಕೆ ನೀವು 7 ಉಸಿರಾಟವನ್ನು ಉಳಿಸ್ತೀರಿ. 7ರಿಂದ 8 ಉಸಿರಾಟವನ್ನು ಉಳಿಸ್ತೀರಿ. 108 ಬಾರಿ ಉಸಿರಾಟ ಮಾಡಿದ್ರೆ ನೀವು ಅದು ಎಷ್ಟು ಗಂಟೆ ಆಯಿತು, ಎಷ್ಟು ಉಸಿರಾಟವನ್ನು ನೀವು ಉಳಿಸ್ತೀರಿ, ನಿಮ್ಮ ಆಯಸ್ಸು ಆರೋಗ್ಯವನ್ನು ಜಾಸ್ತಿ ಮಾಡ್ಕೋತೀರಿ ಅಂತೇಳಿ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಅನುಸರಿಸಿ ಇದನ್ನೇ ಸ್ವರಯೋಗ ಅಂತ ಹೇಳೋದು. ಮತ್ತೊಮ್ಮೆ ಟೇಕ್ ಲಾಂಗ್ ಡೀಪ್ ಬ್ರೀತ್. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ನಿಮ್ಮ ಎದೆ, ನಿಮ್ಮ ಶ್ವಾಸಕೋಶಗಳು 2ರಿಂದ 3 ಸೆಂಟಿಮೀಟರು ಹಿಗ್ಗಬೇಕು. ಕೊನೆಗೆ ಮಂತ್ರ ಉಚ್ಚಾರಣೆ ಮುಗಿದ ಮೇಲೆ ಕಂಪ್ಲೀಟ್ ಸ್ಟಮಕ್ ಒಳಗಡೆ ಹೇಳ್ಕೊಂಡು ಉಸಿರಾಟವನ್ನು ಹೊರಗಡೆ ಹಾಕಬೇಕು. ಇದು ಉಸಿರಾಟದ ಕ್ರಮ. ಓಂ
ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ. ಈ ರೀತಿಯಾಗಿ ಮಂತ್ರ ಉಚ್ಚಾರಣೆಯನ್ನು ಮಾಡಿ. ಬೇಕಿದ್ರೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಂ ಶ್ರೀ ರುದ್ರ ಮಂತ್ರ ಅಂತೇಳಿ ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಸಕಲ ಇಷ್ಟಾರ್ಥಗಳು ನೆರವೇರ್ತವೆ, ನಿಮ್ಮ ಆಯಸ್ಸು ಆರೋಗ್ಯ ಚೆನ್ನಾಗಿರ್ತದೆ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ ಅಂತೇಳಿ ನೀವು ಹೇಳಬೇಕು. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಕ್ಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ನ್ಯೂಮರಾಲಜಿ, ಸೈಕಾಲಜಿ ಹಾಗೆ ಅಸ್ಟ್ರಾಲಜರ್ಸ್ ಡಾಕ್ಟರ್ ಕೆ ವಿ ಮಹಾದೇವ್, ಯೋಗ ಗುರು ಕೆ ವಿ ಮಹಾದೇವ್, ಪಂಡಿತ್ ಯೋಗ ಗುರು ಕೆ ವಿ ಮಹಾದೇವ್. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ತಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನೀವು ಸಂತೋಷವಾಗಿರಿ, ಬೇರೆಯವರು ಸಂತೋಷವಾಗಿರಲಿ. ನೀವು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಿ, ಬೇರೆಯವ್ರಿಗೂ ಈ ಒಂದು ಸಂತೋಷವಾಗಿ ಬದುಕೋದಕ್ಕೆ ಈ ಪ್ರಕೃತಿ ನೇಚರ್ ಕೊಟ್ಟಿರುವಂತಹ ವರವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ದೃಷ್ಟ ಗುಣಗಳನ್ನು ಬಿಡಿ. ನಿಮ್ಮ ತೋಳ್ಬಲ, ಹಣಬಲ, ಅಧಿಕಾರ ಬಲವನ್ನು ಪಕ್ಕಕ್ಕಿಡಿ. ಅದು ನಿಮಗೆ ದೇವರು ಕೊಟ್ಟಿರುವಂತಹ ಗಿಫ್ಟು. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೋಬೇಡಿ. ಲಂಚ ತಗೋಬೇಡಿ, ಮೋಸ ಮಾಡಬೇಡಿ, ದಗ ಮಾಡಬೇಡಿ, ವಂಚನೆ ಮಾಡಬೇಡಿ, ಅನ್ಯಾಯ ಮಾಡಬೇಡಿ, ಅಹಂಕಾರ ಪಡಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆಧ್ಯಾತ್ಮ, ಯೋಗ, ಪ್ರಾಣಾಯಾಮ, ಔಷಧಿಗಳು, ನಮ್ಮ ಬಳಿ ಟ್ರೀಟ್ಮೆಂಟ್ ತೆಗೆದುಕೊಂಡಂತಹ ಸಾವಿರಾರು ಜನರ ಇಂಟರ್ವ್ಯೂ, ಹಾಗೆ ನಿಮಗೆ ನ್ಯೂಮರಾಲಜಿ, ಸೈಕಾಲಜಿ, ಹಾಗೆ ಅಸ್ಟ್ರಾಲಜಿ, ಇದೆಲ್ಲದರ ಮಾಹಿತಿ ನಿಮಗೆ ಖಂಡಿತ ಸಿಗ್ತದೆ. ಸದುಪಯೋಗ ಪಡಿಸ್ಕೊಳ್ಳಿ. ನೀವು ಜ್ಞಾನವಂತರಾಗಿ ಬೇರೆಯವ್ರಿಗೂ ಜ್ಞಾನವನ್ನು ಧಾರೆ ಎರೆಯಿರಿ. ಓಂ ಸರ್ವಜನೋ ಸುಖಿನೋ ಭವಂತು.